ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನನಗೆ ತುಂಬ ತುಂಬ ಸ್ಪೆಷಲ್ ಆಯಿತಾ, ಬಿಕಾಸ್ ನನಗೊಂದಿಷ್ಟು ಡ್ರೀಮ್ಸ್ಗಳಿದೆ. ಒಂದು ಚಿಕ್ಕ 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 ಡ್ರೀಮ್ಸ್, ಅದರಲ್ಲಿ ಇದು ಒಂದು, ಆ್ಯಂಡ್ ಇದು ಅದರ ಮೊದಲನೆಯ ಸ್ಟೆಪ್ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ತುಂಬ ಆಸೆ ಇತ್ತು ಆಯಿತಾ, ಇದೇ ಥರ ಮನೆ ಇರಬೇಕು, ಟ್ರೆಡಿಷ್ನಲ್ ಮನೆ, ಗಂಡ ಮಗು, ಚಿಕ್ಕ ಪುಟ್ಟ ಸಂಸಾರ. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಬಟ್ ಆಫ್ ಕೋರ್ಸ್ ಗಾಡ್ ಹ್ಯಾಸ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಮೀ, ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರೆ. ಇವಾಗೇನು ನಾನು ನಂಬಿಕೆ ಕಳ್ಕೊಂಡಿಲ್ಲ ಅಂತೇನಿಲ್ಲ, ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅದ್ರ ಮೇಲೆ ಅಂತೆಲ್ಲ ಇಲ್ಲ. ಬಟ್ ಇವಾಗ ಐ ಡೋಂಟ್ ವಾಂಟ್ ಟು ವೇಟ್ ಫಾರ್ ದ್ಯಾಟ್ ಟು ಹ್ಯಾಪನ್ ಟು ಫುಲ್ಫಿಲ್ ಮೈ ಲಿಟಲ್ ಡ್ರೀಮ್ಸ್. ನನ್ನ ಚಿಕ್ಕ ಚಿಕ್ಕ ಒಂದು ಆಸೆಗಳಿದೆಯಲ್ಲ, ಅದನ್ನು ಫುಲ್ಫಿಲ್ ಮಾಡೋಕ್ಕೆ ನಾನು ಮದುವೆ ಆಗಿ ಮನೆ ಮಾಡಿಕೊಂಡು ನಾನು ಆ ಥರ ಎಲ್ಲ ಸೆಟಪ್ ಮಾಡಬೇಕು ಅಂತ ಅಲ್ಲ. ಆ್ಯಕ್ಚುಲಿ ಅಲ್ಲಿವರೆಗೂ ನಂಗೆ ಇವಾಗ ವೆಯ್ಟ್ ಮಾಡೋಕ್ಕೆ ಐ ಡೋಂಟ್ ವಾಂಟ್ ಟು ವೇಟ್. ಯಾವಾಗ ಏನಾಗಬೇಕೋ ಅದು ಆಗುತ್ತೆ. ಬಟ್ ನನ್ನ ಕನಸುಗಳು ಅದಕ್ಕೆ ಸೀಮಿತವಾಗಿರಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ನಾನು ಚಿಕ್ಕ ನನ್ನ ಚಿಕ್ಕ ಚಿಕ್ಕ ಕನಸುಗಳನ್ನ ಏನು ಹೇಳೋದು, ಆ ಡ್ರೀಮ್ಸ್ಗಳನ್ನ ರಿಯಾಲಿಟಿಗೆ ತರೋಕ್ಕೆ ಒಂದು ಚಿಕ್ಕ ಸ್ಟೆಪ್ಸ್ಗಳನ್ನ ತೊಗೊತಾ ಇದ್ದೀನಿ ಆಯಿತಾ. ಆ್ಯಂಡ್ ಇದನ್ನು ನಾನು ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ನೋಡಿ ಬ್ಲಾಗ್ ಶುರು ಆಗೋಕ್ಕಿಂತ ಮುಂಚೆ ತುಂಬ ಮಾತಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ಮನ್ಸಿಗೆ ತುಂಬ ತುಂಬ ಹತ್ತಿರ. ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬ ಇಷ್ಟ ಅನಿಸುತ್ತೆ. ವಿಮೆನ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ ದೇ ಹ್ಯಾವ್ ಬಿಕಮ್ ವೈಸ್ ಅಂತ ಹೇಳಿದ್ರೆ, ಮನೆಗೆ ಏನು ಬೇಕು, ಮನೆಗೆ ಯಾವ ಸಾಮಾನು ಬೇಕು, ಕಿಚನ್ಗೆ ಯಾವ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸಫೋರಾ ಆ್ಯಂಡ್ ಥಿಂಕಿಂಗ್ ಅಬೌಟ್ ದ ಬ್ಯೂಟಿ ಪ್ರಾಡಕ್ಟ್ಸ್, ಆವಾಗ ದಿಸ್ ಎ ವಿಮೆನ್ ಸ್ಟಾರ್ಟ್ಸ್ ಬಿಕಮಿಂಗ್ ವೈಸ್ ಅಂತ ಹೇಳ್ಬಿಟ್ಟು. ಸೊ ಐ ಥಿಂಕ್ ಇದು ನನ್ನ ಮೊದಲನೇ ಸ್ಟೆಪ್. ಸೊ ಜಾಸ್ತಿ ಕೊರಿದೆ, ಐ ವಿಲ್ ಗೆಟ್ ಟು ಇಟ್. ಸೊ ನಾನು ಆ್ಯಕ್ಚುಲಿ ಇದನ್ನೆಲ್ಲ ತೊಗೊಂಡು ಆಲ್ಮೋಸ್ಟ್ ನಾನು ಇದನ್ನೆಲ್ಲ ತೊಗೊಂಬಂದು ಆಲ್ಮೋಸ್ಟ್ 1 ವೀಕ್ ಆಯ್ತಾಯ್ತಾ. ಬಟ್ ತುಂಬ ಜನ, ನಾನು ಲಾಸ್ಟ್ ವೀಕ್ ನಾನು ಇದು ತೊಗೊಂಡು ಬಂದಾಗ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಹಾಕ್ತಾ ಇದ್ದೆ, ದಿಸ್ ಈಸ್ ಅಬೌಟ್ ಮೈ ಟ್ರೆಡಿಷ್ನಲ್ ಕುಕ್ವೇರ್ ಸೆಟ್. ಸೊ ನಂಗೆ ತುಂಬ ಟೈಮಿಂದ ನನ್ನ ಕಿಚನ್ನ ಏನೋ ಅಪ್ಗ್ರೇಡ್ ಮಾಡಬೇಕು ಅಂತಿತ್ತು. ನಾಟ್ ಟು ಅ ಮಾಡ್ರನ್ ಅಪ್ಗ್ರೇಡ್, ಬಟ್ ಟ್ರೆಡಿಷ್ನಲ್ ಅಪ್ಗ್ರೇಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಂಗೆ ಮುಂಚಿಂದನೂ ನನ್ನ ಕಿಚನ್ ಒಂದು ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಆಸೆ ಇದೆ. ಬಟ್ ಅಫ್ಕೋರ್ಸ್ ನನ್ನ ಕಿಚನ್ ಆ ಥರ ಇಲ್ಲ, ಬಟ್ ಕಿಚನ್ ಅಲ್ಲಿ ನಾನು ಯೂಸ್ ಮಾಡೋ ಕುಕ್ವೇರ್ನೆಲ್ಲ ಆ ರೀತಿ ಮಾಡ್ಬೋದು ಅಂತ. ಸೊ ಇದೊಂದು ಮೊದಲನೇ ಸ್ಟೆಪ್, ಬಟ್ ತುಂಬಾ ತೊಗೊಂಡ್ಬಿಟ್ಟಿದ್ದೀನಿ. ಸೊ ನಾನು ಅದರ ಬಗ್ಗೆ ಪೋಸ್ಟ್ ಹಾಕಿದಾಗ ತುಂಬ ಜನ ನಾನು ಏನು ತೊಗೊಂಡಿದ್ದೀನಿ ಅಂತ ಅದು ವ್ಲಾಗ್ ನಾನು ಏನಕ್ಕೆ ವ್ಲಾಗ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ದ ಇನ್ಫಾರ್ಮೇಷನ್ ಅಬೌಟ್ ಇಟ್. ಸುಮ್ಮನೆ ನಮ್ಗೆ ಏನೋ ಕಾಣಿಸುತ್ತೆ, ಇಷ್ಟ ಅಂದ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬಂದ್ಬಿಟ್ಟು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲದೆ, ಅದ್ರ ಮಹತ್ವ ಏನು ಅಂತ ಗೊತ್ತಿಲ್ಲದೆ 2 ಸತಿ ಯೂಸ್ ಮಾಡಿಬಿಟ್ಟು ಎಲ್ಲೋ ಮೂಲೆಯಲ್ಲಿ ಬಿಸಾಕ್ಬಿಡೋದು. ಐ ಡಿಂಟ್ ವಾಂಟ್ ಟು ಡೂ ಆಲ್ ಆಫ್ ದ್ಯಾಟ್. ನಂಗೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಾಲೆಜ್ ತುಂಬ ಕಡಿಮೆ ಇತ್ತು. ಸೊ ನಾನು ಫಸ್ಟ್ ಸತಿ ಲಾಸ್ಟ್ ವೀಕ್ ಒಂದ್ಸತಿ ಹೋಗಿದ್ದೆ, ಸುಮ್ಮನೆ ಹೋಗಿ 1-2 ಅವರ್ಸ್ ಅಲ್ಲಿ ಓಡಾಡ್ಕೊಂಡು ಏನೂ ತೊಗೊಂಡಿರಲಿಲ್ಲ. ನಾನು ಜಸ್ಟ್ ಒಂದು ಕಪ್ಪು ಮತ್ತು ಒಂದು ಕಂಸ ಗೊತ್ತಲ್ಲ, ಅದು ತೊಗೊಂಡು ಬಂದೆ. ಅದು ಬಿಟ್ಟರೆ ಏನೂ ತೊಗೊಂಬಂದಿಲ್ಲ. ಬಟ್ ಅಲ್ಲಿ ಅವರ ಒನ್ ಆಫ್ ದ ಫೌಂಡರ್ ಇದ್ದರು, ಅವ್ರ ಹತ್ರ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದೆ, ಬಿಕಾಸ್ ಐ ವಾಂಟೆಡ್ ಟು ನೋ ವೇರ್ ಟು ಸ್ಟಾರ್ಟ್ ಫ್ರಮ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮನೆಗೆ ಬಂದು ನನಗೆ ಏನೇನು ಬೇಕು, ಏನೇನು ಬೇಡ, ಯಾವುದೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಚೆಕ್ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದೆ. ಆ್ಯಂಡ್ ನಾನು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲ ಜಿಸ್ಟಾ ಅನ್ನೋ ಒಂದು ಟ್ರೆಡಿಷ್ನಲ್ ಕುಕ್ವೇರ್ ಶಾಪಿಂದ ತೊಗೊಂಡಿದ್ದು. ಇದು ಅಲ್ಲಿಂದನೇ ತೊಗೊಂಡಿದ್ದು. ಇದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಪುಟ್ಟ ಗೋಪಾಲ ಮತ್ತು ರಾಧೆ ತುಂಬ ಇಷ್ಟ ಆಗ್ಬಿಟ್ಟು ನಾನು ತೊಗೊಂಡಿದ್ದು. ಸೊ ಇದನ್ನೇ ಫಸ್ಟ್ ತೊಗೊಂಡಿದ್ದು ನಾನು. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಎಲ್ಲ ಇಲ್ಲಿದೆ. ಹೀಗೆ ನಾನು ಓಪನ್ ಕೂಡ ಮಾಡಿಲ್ಲ, ಎಲ್ಲ ನಿಮ್ಮ ಎದುರುಗಡೆನೇ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಐ ಆಮ್ ಓವರ್ ಎಕ್ಸೈಟೆಡ್ ಇವತ್ತು. ಸೊ ಐ ಥಿಂಕ್ ಸ್ವಲ್ಪ ವೈಡಲ್ಲಿ ಇಟ್ಕೊಂಬೇಡ, ಸೊ ದ್ಯಾಟ್ ನಿಮಗೆ ಕಾಣಿಸ್ಲಿ ಎಲ್ಲ ಕರೆಕ್ಟ್. ನಾನು ಕೇಳಿದೆ ಅವ್ರನ್ನ, ಹೌ ಟು ಸ್ಟಾರ್ಟ್, ಅಂದರೆ ಎಲ್ಲಿಂದ ಶುರು ಮಾಡೋದು, ಯಾವುದು ಬೆಸ್ಟ್ ಕುಕ್ಕಿಂಗಿಗೆ, ಯಾವುದರಿಂದ ನಾವು ಶುರು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ನನಗೆ ಹೇಳಿದ್ರು, ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಆನ್ಸಿಸ್ಟರ್ಸ್ ಟೈಮಲ್ಲೆಲ್ಲ ಟ್ರೆಡಿಷನಲ್ ಕುಕ್ವೇರ್ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ 8 ಎಲಿಮೆಂಟ್ಸ್ ಮನೇಲಿರುತ್ತಂತೆ, ವಿಚ್ ಇಸ್ ಹೆಲ್ತ್, ಹಾರ್ಮನಿ ಆ್ಯಂಡ್ ಬ್ಯಾಲೆನ್ಸ್. ಅವರೇ ನನಗೆ ಕೊಟ್ಟಿದ್ದಾರೆ ಬುಕ್ಲೆಟ್. ಆ್ಯಕ್ಚುಲಿ ಎಲ್ಲರಿಗೂ ತೊಗೊಂಡಾಗ ಕೊಡ್ತಾರೆ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ
ಏನು ಅಂದರೆ ಮನೇಲಿ 8 ಎಲಿಮೆಂಟ್ಸ್ ಇರುತ್ತಂತೆ. ಯಾವುದು ಬೆಸ್ಟು ಯಾವುದು ಲೀಸ್ಟ್ ಅಂತ ಏನಿಲ್ಲ, ಒಂದೊಂದು ಪರ್ಪಸ್ನ ಸರ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ದರ್ ಆರ್ 8 ಎಲಿಮೆಂಟ್ಸ್. ಅದೇನು ಅಂತ ಹೇಳಿದ್ರೆ, ಒಂದು ಸ್ಟೋನ್ ಕಲ್ಲು, ಇನ್ನೊಂದು ಕ್ಲೇ ಮಣ್ಣು, ಮತ್ತು ವುಡ್, ಆಮೇಲೆ ಕಾಪರ್, ಆಮೇಲೆ ಟಿನ್, ನೆಕ್ಸ್ಟ್ ಬ್ರಾನ್ಸ್, ಬ್ರಾಸ್ ಮತ್ತು ಅಯರ್ನ್. ದೀಸ್ ಆರ್ ದ 8 ಎಲಿಮೆಂಟ್ಸ್ ಆ್ಯಂಡ್ ಒಂದೊಂದು ಅದರದ್ದೇ ಆದ ಮಹತ್ವನ ಇಟ್ಕೊಂಡಿದೆ. ಓಕೆನಾ? ಸೊ ಅದನ್ನು ನಾನು ಚಿಕ್ಕದಾಗಿ ನಂಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ, ವಿಚ್ ನನ್ನ ತಲೆ ಮೇಲೆ ಹೋಗಿದೆ. ಬಟ್ ನನಗೆ ಗೊತ್ತು, ಅಂದರೆ ನನ್ನ ತೊಗೊಂಡಿದ್ದು ನನಗೆ ಏನೇನು ಮಾಡಬೇಕು ಅಂತ ಗೊತ್ತು, ಬಟ್ ತುಂಬ ಇದೆ ಇನ್ಫಾರ್ಮೇಷನ್ ಆಯಿತಾ ಕಲ್ತ್ಕೊಳ್ಳೋಕೆ ಹೋದರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ವೆನ್ ಯು ಸ್ಟಾರ್ಟ್. ನೀವು ಏನು ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಏನು ಕುಕ್ ಮಾಡ್ತಾ ಇದ್ದೀರಾ, ಅದು ನಮ್ಗೆ ಏನು ಕೊಡುತ್ತೆ ನಮ್ಮ ಬಾಡಿಗೆ, ಅದರಿಂದ ಏನು ನಮಗೆ ಯೂಸ್ಫುಲ್ ಆಗುತ್ತೆ, ಪರ್ಪಸ್ ಏನು ಅನ್ನೋದು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ. ಬಿಕಾಸ್ ಫುಡ್ ಇಸ್ ಸಮಥಿಂಗ್ ದೇವರು ಅಂತಾರೆ, ಆ್ಯಂಡ್ ಅದೇ ನಮಗೆ ಸೋರ್ಸ್ ಅಲ್ವಾ. ಅದು ನಮ್ಮ ದೇಹದ ಒಳಗಡೆ ಹೋಗುತ್ತೆ, ಅದೇ ನಮ್ಮ ಸೋರ್ಸ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ, ಆಫ್ ಅವರ್ ಲೈಫ್, ಫುಡ್ ಅನ್ನೋದು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದ್ರ ಬಗ್ಗೆ. ಸೊ ನಾನು ಆಲ್ಮೋಸ್ಟ್ ತೊಗೊಳಕ್ಕಿಂತ ಮುಂಚೆ 3 ಸತಿ ಹೋಗಿ ರಿಸರ್ಚ್ ಮಾಡಿ ಅರ್ಥ ಮಾಡಿಕೊಂಡು ನೋಡ್ಕೊಂಬಂದಿ. ಸೊ ಸ್ವಲ್ಪ ನನಗೇನು ಗೊತ್ತು ಅದನ್ನು ನಾನು ಹೇಳ್ತೀನಿ ಇದರಲ್ಲಿ. ಯು ಹ್ಯಾವ್ ಟು ಗೋ ಟು ದ ಶಾಪ್ ಆಯಿತಾ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇವ್ರದ್ದೇನು ಅಂತ ಹೇಳಿದ್ರೆ, ದೇ ವರ್ಕ್ ವಿತ್ ಅಬೌಟ್ 1000+ ಆರ್ಟಿಷಿಯನ್ಸ್, ಡಿಫ್ರೆಂಟ್ ಅಂದರೆ ಅಜಗಜಾಂತರಗಳಿಂದ ಕೆಲಸ ಮಾಡ್ತಿರೋ ಆರ್ಟಿಷಿಯನ್ಸ್ ಇರ್ತಾರಲ್ಲ, ಅವ್ರ ಕೈಯಿಂದ ಇವರು ಎಲ್ಲ ಮಾಡಿಸ್ಕೊಂಡು, ಯಾವ್ಯಾವ ಥರ ಬೇಕು ಮಾಡಿಸ್ಕೊಂಡು, ಸೊ ಎಲ್ಲ 8 ಎಲಿಮೆಂಟ್ಸ್ ಕೂಡ ಇದೆ ಅವ್ರ ಅಂಗಡಿಯಲ್ಲಿ, ಮಾಡಿಸ್ಕೊಂಡು ತೊಗೊಂಬರ್ತಾರೆ. ಆ್ಯಂಡ್ ಅವ್ರ ವರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಸೊ ಮೊದಲನೇ ಎಲಿಮೆಂಟ್ ಯಾವುದು ಅಂದರೆ ಕಲ್ಲು, ಸೋಪ್ ಸ್ಟೋನ್ ಅಂತ ಎಲ್ಲರಿಗೂ ಗೊತ್ತಲ್ವಾ. ಸೊ ಕಲ್ಲು, ಸೊ ಕಲ್ಲಲ್ಲಿ ನಾನು ಕಲ್ಲನ್ನ ಯಾವಾಗಲೂ ದ ನರ್ಚರರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಕುಕ್ಕಿಂಗ್ ಅಂದರೆ ನಾವು ಹಿಂದಕ್ಕೆ ಹೋದರೆ ಫಸ್ಟ್ ಕುಕ್ವೇರ್ ಅಂತ ಬಂದಿದ್ದು ಕಲ್ಲಂತೆ. ಕಲ್ಲಲ್ಲೇ ಫಸ್ಟ್ ಮಾಡ್ತಾ ಇದ್ದಿದ್ದು, ಅದಾದಮೇಲೆ ಕ್ಲೇ ಬಂದಿದ್ದು. ಸೊ ಕಲ್ಲನ್ನ ದ ನರ್ಚರರ್ ಅಂತ ಹೇಳ್ತಾರೆ. ಆ್ಯಂಡ್ ಇದು ನ್ಯಾಚುರಲ್ ಫ್ಲೇವರ್ಸ್ನ ಪ್ರಿಸರ್ವ್ ಮಾಡುತ್ತೆ. ಅಂದರೆ ನಾವು ಏನು ಅಡುಗೆ ಮಾಡ್ತೀವಲ್ಲ ಇದರಲ್ಲಿ, ಸೊ ಆ ನ್ಯಾಚುರಲ್ ಫ್ಲೇವರ್ಸ್ನ ಇದು ಪ್ರಿಸರ್ವ್ ಮಾಡುತ್ತೆ. ಇಟ್ ಕೀಪ್ಸ್ ದ ಫುಡ್ ಆ್ಯಸ್ ಕ್ಲೋಸ್ ಟು ಆ್ಯಸ್ ಇಟ್ಸ್ ಒರಿಜಿನ್, ಇದು ಕಲ್ಲು. ಸೊ ನಾನು ಇದರಲ್ಲಿ ಈ ಒಂದು ಪಾಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದರ ಲಿಡ್ ಹಿಂಗಿದೆ. ಸೊ ಈ ಒಂದು ಪಾಟ್ ತೊಗೊಂಡಿದ್ದೀನಿ ಆ್ಯಂಡ್ ಈ ಒಂದು ಕಲ್ಲು ತೊಗೊಂಡಿದ್ದೀನಿ. ನಂಗೆ ಆ್ಯಕ್ಚುಲಿ ತುಂಬ ಟೈಮಿಂದ ಬೇಕಿತ್ತು, ಬಿಕಾಸ್ ನಾನು ತೊಕ್ಕೆಲ್ಲ ತುಂಬ ಮಾಡ್ತೀನಿ. ನನ್ನ ಹತ್ರ ಇದ್ದಿದ್ದು ಚಿಕ್ಕದು, ಅದರಲ್ಲಿ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಾನು ತೊಕ್ಕು ಮಾಡಿದ್ರೆ ಸ್ಟೋರ್ ಮಾಡ್ತೀನಿ, ಒಂದು ಒಳ್ಳೆ ಅಮೌಂಟಲ್ಲಿ ಮಾಡಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳಕ್ಕೆ ಅಂತ. ಸೊ ಈ ಕಲ್ಲು ತೊಗೊಂಡಿದ್ದೀನಿ, ನಾನು ಮಾಡಿಬಿಡ್ತೀನಿ ಆಯಿತಾ. ಸೊ ಆವಾಗ ನಾನು ನಿಮಗೆ 1 by 1 ಹೇಳೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ನಾನು ಹುಡ್ಕೊಂಡಿರ್ಬೇಕಾಗುತ್ತೆ ಯಾವ್ದು ಏನು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಕ್ಲೇ. ಇದು ಮಣಿಪುರಿ ಬ್ಲ್ಯಾಕ್ ಪಾಟ್ರಿ ಕ್ಲೇ ಅಂತ ಹೇಳ್ಬಿಟ್ಟು ನೋಡಬೇಕಾದ್ರೆ ನಮಗೆ ಅಯನ್ ಥರ ಅನಿಸುತ್ತೆ ಆಯಿತಾ. ಬಟ್ ಇದು ಕ್ಲೇ ತುಂಬ ಲೈಟ್ ವೆಯ್ಟ್. ಅಪ್ಯಾರೆಂಟ್ಲಿ ಇದು ಮುದ್ದೆ ಮಾಡೋಕ್ಕೆ ತುಂಬಾ ಬೆಸ್ಟ್ ಅಂತ ದ ಟೀಚರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅಡುಗೆ ಮಾಡಿದ್ರೆ ಏನು ಅಂದರೆ ಅದರ ಟೇಸ್ಟ್, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಆಕ್ಸೆಂಚುಯೇಟ್ ಮಾಡುತ್ತೆ ಅದರ ಫ್ಲೇವರ್ಸ್ನ. ಆ್ಯಂಡ್ ನಾವು ಕ್ಲೇಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಆ್ಯಂಡ್ ಫಾರ್ ದ ಮೈಂಡ್ಫುಲ್ ಕುಕಿಂಗ್ ಆ್ಯಂಡ್ ಫಾರ್ ದ ಪೇಷನ್ಸ್ ಕ್ಲೇ ಬೆಸ್ಟ್ ಅಂತ ಹೇಳ್ತಾರೆ ಕುಕ್ ಮಾಡೋಕ್ಕೆ. ದಟ್ ಈಸ್ ಕ್ಲೇ. ಆ್ಯಂಡ್ ಕ್ಲೇಯಲ್ಲಿ ನಾನು ಇದು ತೊಗೊಂಡಿದ್ದೀನಿ. ಅಪ್ಯಾರೆಂಟ್ಲಿ ಇದರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಮುದ್ದೆಗೆ ದಿ ಬೆಸ್ಟ್ ಅಂತ ಹೇಳ್ತಾರೆ. ನಾನು ಮುದ್ದೆ ಮಾಡೋದ್ರಲ್ಲಿ ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ನಾನು ಇದರಲ್ಲಿ ಟ್ರೈ ಮಾಡ್ತೀನಿ ಫಾರ್ ಶೋರ್. ಓಕೆ, ನಾನು ಬಿಸಿಲಲ್ಲಿ ಶೆಕೆಲಿ ಏನೋ ಕಾಫಿ ಕುಡಿತಾ ಇದ್ದೀನಿ ಅಂತ ಗೊತ್ತಿಲ್ಲ, ಬಟ್ ನನಗೆ ದಿನಕ್ಕೊಂದು ಕಾಫಿ ಕುಡಿತಾ ಇದ್ದರೆ ಆಗೋದೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ವುಡ್ನ ನಾವು ದ ಗಾರ್ಡಿಯನ್ ಅಂತ ಹೇಳ್ತಾರಂತೆ. ಸೊ ವುಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಅಸಿಸ್ಟ್ ವಿತ್ ನ್ಯಾಚುರಲ್ ಆಯಿಲ್ಸ್. ಅಂದರೆ ವುಡ್ಡಲ್ಲೇ ನ್ಯಾಚುರಲ್ ಆಯಿಲ್ ಇರುತ್ತೆ ಅಪ್ಯಾರೆಂಟ್ಲಿ. ಆ್ಯಂಡ್ ದೀಸ್ ಆರ್ ಮೇಡ್ ಆಫ್ ನೀಮ್ ವುಡ್ ಅಲ್ಲಿ ಮಾಡಿರೋದು. ಸೊ ನಮ್ಗೆ ಗೊತ್ತಲ್ಲ ಆಲ್ರೆಡಿ ಅದ್ರ ಬೆನಿಫಿಟ್ಸ್ ಏನು ಅಂತ ಎಲ್ಲರಿಗೂ ಗೊತ್ತು. ಸೊ ಇದು ಕುಕ್ವೇರ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ಅಂದರೆ ನಾವು ಏನು ಫುಡ್ ಇದರಲ್ಲಿ ಮಾಡ್ತೀವಿ ಅಥವಾ ಇಡ್ತೀವಲ್ವ, ಸ್ಟೋರ್ ಮಾಡ್ತೀವಲ್ಲ, ಇಟ್ ಪ್ರೊಟೆಕ್ಟ್ಸ್ ದ ಫುಡ್ ಬಿಕಾಸ್ ಇಟ್ ಹ್ಯಾಸ್ ಅ ನ್ಯಾಚುರಲ್ ಆಯಿಲ್ ಆ್ಯಂಡ್ ದಿಸ್ ಇಸ್ ನೀಮ್. ಸೊ ನಾನು ಇದರಲ್ಲಿ ಒಂದು ಸ್ಟೋರೇಜ್ ತೊಗೊಂಡಿದ್ದೀನಿ. ಅಂದರೆ ಚಪಾತಿ ರೊಟ್ಟಿ ಎಲ್ಲ ಮಾಡಿದಾಗ ಸ್ಟೋರ್ ಮಾಡೋಕ್ಕೆ ಒಂದು ಸ್ಟೋರೇಜ್ ಬಾಕ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಚಪಾತಿ ಮಾಡೋದು ತೊಗೊಂಡಿದ್ದೀನಿ ನಾನು. ನನ್ನ ಹತ್ರ ಲಟ್ಟಣಿಗೆ ಇತ್ತು, ಬಟ್
ಇದಿರಲಿಲ್ಲ, ಸೊ ನಾನು ಸ್ಲ್ಯಾಬಲ್ಲಿ ಮಾಡ್ತಾ ಇದ್ದೆ. ಸೊ ಇದೊಂದು ತೊಗೊಂಡಿದ್ದೀನಿ ವುಡ್ಡಲ್ಲಿ. ಸೊ ನೆಕ್ಸ್ಟ್ ಒನ್ ಬಂದು ಕಾಪರ್. ಕಾಪರ್ನ ನಮಗೆಲ್ಲರೂ ಗೊತ್ತು, ಪ್ಯೂರಿಫೈಯರ್ ಅಂತ ಹೇಳ್ತಾರೆ, ನಮ್ಮನ್ನೆಲ್ಲ ಯೂಸ್ ಮಾಡ್ತೀವಲ್ಲ ನಮ್ಮ ಕಾಪರ್ನ. ಸೊ ಕಾಪರ್ ಇಟ್ ಕಿಲ್ಸ್ ದ ಜರ್ಮ್ಸ್ ಆ್ಯಂಡ್ ನಮ್ಮ ಫುಡ್ನ ಎನರ್ಜೈಸ್ ಮಾಡುತ್ತೆ. ದಟ್ಸ್ ದ ಸ್ಪೆಷಾಲಿಟಿ ಆಫ್ ಕಾಪರ್. ಸೊ ನಾನು ಕಾಪರಲ್ಲಿ ಈ ಒಂದು ವಾಟರ್ ಕಂಟೈನರ್ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಅದೃಷ್ಟಕ್ಕೆ ನೆನ್ನೆ ತಾನೇ ನನ್ನ ಮಣ್ಣಿನ ಪಾಟು ಒಡೆದೋಯ್ತು. ಅದೊಂದು ದುರಂತ ಕತೆ, ಅದನ್ನು ನಾನು ಹೇಳ್ತೀನಿ ಇನ್ನೊಂದ್ಸತಿ. ಸೊ ಈ ಒಂದು ಕಂಟೈನರ್ ತೊಗೊಂಡಿದ್ದೀನಿ, ಇದು 4 ಲೀಟರ್ಸ್ದು, ವಿಚ್ ಇಸ್ ಗುಡ್ ಆ್ಯಕ್ಚುಲಿ ನನಗೆ, ಬಿಕಾಸ್ ನಾನು ದಿನಕ್ಕೆ 4 ಲೀಟರ್ಸ್ ವಾಟರ್ ಕುಡಿತೀನಿ. ಆ್ಯಂಡ್ ನಾವು ಯಾವತ್ತೂ ಇದರಲ್ಲಿ ಕಾಪರಲ್ಲಿ ಜಾಸ್ತಿ ನೀರು ಸ್ಟೋರ್ ಮಾಡಿ ಇಡಬಾರ್ದು ಜಾಸ್ತಿ ದಿನ. ಸೊ ನನಗೆ ಗೊತ್ತಾಗುತ್ತೆ, ನಾನು ಬೆಳಗ್ಗೆ ಫಿಲ್ ಮಾಡಿಟ್ರೆ ಸಂಜೆ ಅಷ್ಟರಲ್ಲಿ ಇದು ಫುಲ್ ಮುಗಿಸ್ಬೇಕು ಅನ್ನೋ ಐಡಿಯಾ ಕೂಡ ನನಗಿರುತ್ತೆ. ಸೊ ಇದ್ರ ಜೊತೆ ಈ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಟಿನ್ ದ ಪ್ರೊಟೆಕ್ಟರ್, ಇದು ನಂಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ಎಷ್ಟು ಟ್ರೆಡಿಷನಲ್ ಆಗಿದೆ, ರಸಮ್ ಮಾಡೋಕ್ಕೆ ಅಥವಾ ಹಾಲು ಕಾಯಿಸೋಕ್ಕೆ ಏನಾದರೂ ಯೂಸ್ ಮಾಡ್ಬೋದು. ನಾನು ಇದ್ರದ್ದು ಹೇಳ್ತೀನಿ. ಇದನ್ನು ದ ಪ್ರೊಟೆಕ್ಟರ್ ಅಂತ ಹೇಳ್ತಾರೆ. ಇದು ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಈ ಥರ ಟ್ರೆಡಿಷನಲ್ ಕುಕ್ವೇರ್ ಒಳಗಡೆ ಒಂದು ಕೋಟಿಂಗ್ ಹಾಕಿರ್ತಾರೆ ಗೊತ್ತಾ, ಫುಡ್ಗೆ ಅಂದರೆ ಪಾತ್ರೆಗೆ ಒಂದು ಕೋಟಿಂಗ್ ಹಾಕಿರ್ತಾರೆ ಗೊತ್ತಾ, ಇದೇ ಕಲರಲ್ಲಿ, ಆ ಮೆಟೀರಿಯಲ್ ಇದು ಆ್ಯಕ್ಚುಲಿ. ಸೊ ಇಟ್ಸ್ ಅ ಪ್ರೊಟೆಕ್ಟರ್. ಇದು ಎಷ್ಟು ಸೆನ್ಸಿಟಿವ್ ಮೆಟೀರಿಯಲ್ ಅಂತ ಹೇಳಿದ್ರೆ ನನ್ನ ಕೈಲಾಗಲ್ಲ, ಬಟ್ ಇದರ ಮೆಟೀರಿಯಲ್ನ ಹೀಗೆ ಫುಲ್ ಜೋರಾಗಿ ಪ್ರೆಸ್ ಮಾಡಿದ್ರೆ ಒಟ್ಟೋಗ್ಬಿಡುತ್ತಂತೆ. ಮತ್ತೆ ಟಿನ್ ಏನು ಮಾಡುತ್ತೆ ಅಂದರೆ ಇದು ಫುಡ್ಡನ್ನ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಅದರ ನ್ಯೂಟ್ರಿಷನ್ಸ್ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಕೈಂಡ್ ಆಫ್ ಪ್ರಿಸರ್ವ್ಸ್ ದ ನ್ಯೂಟ್ರಿಷನ್ಸ್. ಸೊ ಇದ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಪ್ರಾಬ್ಲಮ್ ಅಂತಲ್ಲ, ಬಟ್ ಇದು ನಾ ಹೇಳಿದ್ನಲ್ಲ ಅಷ್ಟು ಒಂಥರ ತುಂಬ ಥಿನ್ ಮೆಟೀರಿಯಲ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವು ಗ್ಯಾಸಲ್ಲಿ ಆನ್ ಮಾಡಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಇಡೋಕ್ಕಾಗಲ್ಲ, ಮೆಲ್ಟ್ ಆಗಿಬಿಡುತ್ತೆ ಇದು. ಸೊ ನೀವು ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಹಾಲು ಕಾಯಿಸೋಕೆ ಯೂಸ್ ಮಾಡ್ಬೋದು, ಅಥವಾ ರಸಮ್ ಯೂಸ್ ಮಾಡಬೇಕು ಅಂದರೆ ಫಸ್ಟೇ ನೀರೆಲ್ಲ ಹಾಕಿ ಟ್ಯಾಂಬ್ರಿನ್ ವಾಟರ್ ಎಲ್ಲ ಹಾಕಿ ಕುದಿಸಿ ಅದಾದಮೇಲೆ ಒಗ್ಗರಣೆ ಹಾಕಬೇಕು, ತಡಕ ಅದಾದಮೇಲೆ ಹಾಕಬೇಕು. ಸೊ ಇದನ್ನು ಟಿನ್ನನ್ನು ಯೂಸ್ ಮಾಡಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತಂತೆ, ಟಿನ್ನಲ್ಲಿ ಮಾಡೋ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಆವಾಗಿನ ಕಾಲದ್ದು ಭಟ್ರೆಲ್ಲ ಇರ್ತಾರೆ, ಅಥವಾ ಮದುವೆಗೆಲ್ಲ ಅಡುಗೆ ಮಾಡೋ ಭಟ್ರೆಲ್ಲ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ದೊಡ್ಡ ದೊಡ್ಡ ವೆಸಲ್ಸ್ ಆಗಿ ಮಾಡೋಕ್ಕಾಗಲ್ವಂತೆ. ಯು ಕಾಂಟ್ ಮೇಕ್ ಬಿಗ್ ವೆಸಲ್ಸ್ ಔಟ್ ಆಫ್ ದಿಸ್ ಮೆಟೀರಿಯಲ್. ಇದು ಚಿಕ್ಕ ಚಿಕ್ಕ ವೆಸಲ್ಸ್ ಅಷ್ಟೇ ಮಾಡೋಕ್ಕಾಗೋದು ಇದರಲ್ಲಿ. ಸೊ ಆ್ಯಂಡ್ ಇದ್ರದ್ದು ಟೇಸ್ಟು ಅಷ್ಟು ಚೆನ್ನಾಗಿರುತ್ತಂತೆ ಇದ್ರಲ್ಲಿ ಮಾಡಿದ್ರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಇದನ್ನು ಬರೀ ಎಣ್ಣೆಲಿ ಹಾಕ್ಬಿಟ್ಟು ಗ್ಯಾಸಲ್ಲಿ ಇಡೋಕ್ಕಾಗಲ್ಲ, ಒಲೆಯಲ್ಲಿ ಇಡೋಕ್ಕಾಗಲ್ಲ, ಇದು ಮೆಲ್ಟ್ ಆಗಿಬಿಡುತ್ತೆ. ಸೊ ಭಟ್ರು ಏನು ಮಾಡ್ತಾರೆ, ಇವಾಗಲೂ ಮಾಡ್ತಾರೆ, ಅವಾಗ ಮಾಡ್ತಾರೆ, ಇದ್ರದ್ದು ಚಿಕ್ಕ ಚಿಕ್ಕ ಬಟ್ಲು ಥರ ಮಾಡ್ಕೊತಾರತ್ತೆ. ಈ ಮೆಟೀರಿಯಲಲ್ಲಿ ಚಿಕ್ಕ ಚಿಕ್ಕ ಬಟ್ಲು ಮಾಡ್ತಾರೆ. ಆಮೇಲೆ ನೀವು ಅಡುಗೆ ಮಾಡಬೇಕಾದ್ರೆ ಕುದಿಯೋ ಟೈಮಲ್ಲಿ ಏನು ಮಾಡ್ತಾರಂತೆ, ಆ ಚಿಕ್ಕ ಬಟ್ಲನ್ನ ಸಾಂಬಾರ್ಗೆ ಅಥವಾ ರಸಮ್ಗೆ ಹಾಕಿಟ್ಬಿಡ್ತಾರಂತೆ. ಚಿಕ್ಕ ಚಿಕ್ಕ ಬಟ್ಲು ಇರುತ್ತಲ್ಲ, ಸೊ ಆ ಬಟ್ಲನ್ನ ಸಾಂಬಾರು ಒಳಗಡೆ ಅಥವಾ ನೀವು ಏನು ಸಾರು ಮಾಡ್ತೀರಾ, ರಸಮ್ ಮಾಡ್ತೀರಾ, ಅದ್ರ ಒಳಗಡೆ ಹಾಕಿಟ್ಬಿಡ್ತಾರಂತೆ. ಸೊ ದಟ್ ಇದ್ರ ಫ್ಲೇವರ್ ಅದು ಎನ್ಹಾನ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳೋದು, ಇದು ಫುಡ್ಡನ್ನ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇಟ್ ಪ್ರಿಸರ್ವ್ಸ್ ದ ನ್ಯೂಟ್ರಿಷನ್ಸ್ ಆಫ್ ದ ಫುಡ್ ಅಂತ ಹೇಳ್ಬಿಟ್ಟು, ಆ್ಯಂಡ್ ಫ್ಲೇವರ್ನ ಕೂಡ ತುಂಬ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಗೊತ್ತಿತ್ತಾ ನಿಮಗೆ? ನನಗೊಂಥರ ನಾನು ಏನೋ ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಬಟ್ ಎಷ್ಟು ಡೆಪ್ತಲ್ಲಿದೆ ಗೊತ್ತಾ ಇದ್ರ ಬಗ್ಗೆ ಎಲ್ಲ. ಐ ವಾಸ್ ಅಮೇಸ್ಡ್, ನಾನು ಹೋಗ್ಬಿಟ್ಟು ಕಲ್ತ್ಕೋಬೇಕಾ. ಸೊ ಇದನ್ನ ನಾನು ರಸಮ್ ಮಾಡೋಕ್ಕೆ ಅಥವಾ ಏನಾದರೂ ಕಾಯಿಸೋಕ್ಕೆ ತೊಗೊಂಬಂದಿದ್ದೀನಿ. ಬಟ್ ಬಿ ಕೇರ್ಫುಲ್ ಇಫ್ ಯು ಯೂಸಿಂಗ್ ಟಿನ್. ಹಾಗೆಯೇ ಒಲೆಯಲ್ಲಿ ಇಡಕ್ಕೆ ಹೋಗಬೇಡಿ. ನಾನು ಇದರಲ್ಲೆಲ್ಲ ಹೊಸ ಹೊಸ ರೆಸಿಪಿ ಮಾಡಿ ನಿಮ್ಗೆ ತೋರ್ಸೋಕ್ಕೆ ಎಕ್ಸೈಟ್ ಆಗಿದ್ದೀನಿ. ಓಕೆನಾ? ಸೊ ಟಿನ್ ಆಯಿತು. ನೆಕ್ಸ್ಟ್ ಬಂದು ಬ್ರಾನ್ಸ್. ಸೊ ಬ್ರಾನ್ಸ್ನ ದ ಬ್ಯಾಲೆನ್ಸರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಬ್ರಾನ್ಸ್ ಆಯಿತಾ. ಸೊ ನೆಕ್ಸ್ಟ್ ಬಂದು ಬ್ರಾನ್ಸ್ನ ದ ಬ್ಯಾಲೆನ್ಸರ್ ಅಂತ ಹೇಳ್ತಾರೆ. ಬಟ್ ಇದು ಅದೇ ಕಂಸಾದಿಂದ ಮಾಡಿರೋದು, ಕಂಸಾ ಮೆಟೀರಿಯಲ್. ಸೊ ಇರೋದ್ರಲ್ಲಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ಇದರಲ್ಲಿ ನಾನು 2 ತಟ್ಟೆ ತೊಗೊಂಡಿದ್ದೀನಿ. ಫುಲ್ ಸೆಟ್ ತೊಗೊಳಕ್ಕಾಗಲಿಲ್ಲ ನನಗೆ. ಸೊ 2 ತಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲೂ ನನ್ನ ಹೆಸರನ್ನ ಹಾಕಿದ್ದಾರೆ ಇಲ್ಲಿ. ಸೊ ಇಟ್ಸ್ ನೈಸ್ ಅಲ್ವಾ? ಇವಾಗ ನಿಮ್ಮ ಜ್ಞಾಪಕ ಇದೆ ಅಲ್ವಾ, ಹಳೆಯ ಕಾಲದಲ್ಲಿ ಪಾತ್ರೆಗಳಿಗೆಲ್ಲ ಹೆಸರು ಹಾಕಿಸ್ತಾ ಇದ್ರು. ಸೊ ಇಟ್ಸ್ ಲೈಕ್ ಓನ್ ದಿಸ್. ಇದು ಬ್ರಾಸ್. ನಾನು ಬ್ರಾಸಲ್ಲಿ ತಗೊಂಡಿರೋದು ಇಡ್ಲಿ ಮೇಕರ್ ಸ್ಟೀಮರ್. ಹೀಗಿದೆ ಆ್ಯಂಡ್ ಸೋ ಥಾಟ್ಫುಲ್ ಗೊತ್ತಾ. ಇದರಲ್ಲಿ ಮಸ್ಲಿನ್ ಕ್ಲೋತ್ ಕೊಟ್ಟಿದ್ದಾರೆ, ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಾವು ಇದನ್ನ ಹೀಗೆ ಇಟ್ಬಿಟ್ಟು ಇಡ್ಲಿ ಹಾಕ್ಬೋದು. ಸೊ ಹೀಗೆ
ಸೊ ಇದು ನಾನು ಬ್ರಾಸಲ್ಲಿ ತೊಗೊಂಡಿರೋದು. ಆ್ಯಂಡ್ ಇದರಲ್ಲೂ ಕೂಡ ನನ್ನ ನೇಮ್ನ ನಾನು ಕಸ್ಟಮೈಸ್ ಮಾಡಿಸೀನಿ. ಸೊ ಆ್ಯಂಡ್ ಮಾಡುತ್ತೆ ಅಂದರೆ ಇಟ್ ಆ್ಯಡ್ಸ್ ಅ ಸೆನ್ಸ್ ಆಫ್ ಟ್ರೆಡಿಷನ್. ಸೊ ನಾವು ಮಾಡೋ ಫುಡ್ ಕೂಡ ಇಟ್ ಟರ್ನ್ಸ್ ಇನ್ ಟು ಅ ರಿಚುವಲ್ ಆ್ಯಕ್ಚುಲಿ ಬ್ರಾಸಲ್ಲಿ. ಸೊ ಅಂದರೆ ಬ್ರಾಸ್ ಅಂದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ದಟ್ಸ್ ಬ್ರಾಸ್ ಫೀವ್. ಅದನ್ನು ಕರೆಯೋದೇ ದ ರಿಚುವಲಿಸ್ಟ್. ಬ್ರಾಸಲ್ಲಿ ಇದು ಇದೆ, ಬಟ್ ಇದನ್ನ ನಾನು ತೊಗೊಂಡಿಲ್ಲ. ಅವರೇ ನನಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟು ಕೊಟ್ಟರು ಇದು. ಸೊ ಇದನ್ನು ನಾನು ಅಕ್ಕಿ ಎಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಬಟ್ ಅವ್ರು ಕೊಟ್ಟಾಗ ಅಂದ್ಕೊಂಡೆ ಇದರಲ್ಲಿ ಅಕ್ಕಿ ಎಲ್ಲ ಸ್ಟೋರ್ ಮಾಡ್ಬೋದು ನಾನು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಲಾಸ್ಟ್ ಮೆಟೀರಿಯಲ್ ಬಂದ್ಬಿಟ್ಟು ಅಯನ್ ಫಾರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಫುಡ್ಡಲ್ಲಿ ನರಿಶ್ಮೆಂಟ್ ಎನ್ರಿಚ್ ಮಾಡುತ್ತೆ ಆ್ಯಂಡ್ ಇಟ್ ಮೇಕ್ಸ್ ಅವರ್ ಬಾಡಿ ಸ್ಟ್ರೆಂತ್, ಅಂದರೆ ವಿದಿನ್ನಲ್ಲಿ ಬಾಡಿನ ಸ್ಟ್ರೆಂಥನ್ ಮಾಡುತ್ತೆ. ಬಿಕಾಸ್ ನಮ್ಮ ಬಾಡಿಗೆಲ್ಲ ಅಯನ್ ಬೇಕೇ ಬೇಕು. ಸೊ ಇಟ್ ಪ್ರೊಡ್ಯೂಸಸ್ ದ್ಯಾಟ್ ಅಯನ್ ಕಂಟೆಂಟ್ ಇನ್ ಆ ಬಾಡಿ. ಅಯನ್ ಅಂತ ತೊಗೊಂಡಿದ್ದು ಏನು ಅಂತ ಹೇಳಿದ್ರೆ ತುಂಬ ಭಾರ ಇದೆ. ಇದೊಂದು ದೋಸಾ ತವ, ಅದ್ರ ಜೊತೆಗೇನೆ ಇದೊಂದು ಸ್ಪೂನ್ ಬರುತ್ತೆ. ಇದಕ್ಕೇನು ಹೇಳ್ತಾರೆ, ದೋಸೆ ತೆಗೆಯೋ ಸ್ಪೂನ್ ಆಯಿತಾ. ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಕಾಣಿಸ್ತಿದ್ಯಾ ಕೃಷಿ ಅಂತ, ದಿಸ್ ಲಿಟಲ್ ಥಿಂಗ್ಸ್ ಐ ಟೆಲ್ ಯು. ಓಕೆ. ಸೊ ಆ್ಯಂಡ್ ಇದೊಂದು ತವ ತೊಗೊಂಡಿದ್ದೀನಿ, ಕಾಸ್ಟ್ ಐರನ್ ತವ. ಸೊ ಇದರಲ್ಲಿ ಫಿಶ್ ಫ್ರೈ ಮತ್ತು ಏನಾದರೂ ಡೀಪ್ ಫ್ರೈ ಮಾಡೋದು ಇದರಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಂತೆ. ಸೊ ಬರೀ ನಾನ್ ವೆಜ್ ಅಲ್ಲ, ಈವನ್ ವೆಜ್ಜಲ್ಲಿ ಬದನೆಕಾಯಿ ಅಥವಾ ಪೊಟ್ಯಾಟೊ ಎಲ್ಲ ಡೀಪ್ ಫ್ರೈ ಮಾಡ್ತಾರಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಪ್ಯಾರೆಂಟ್ಲಿ ಫಿಶ್ ಫ್ರೈಗೂ ಕೂಡ ತುಂಬ ಚೆನ್ನಾಗಿರುತ್ತಂತೆ. ಆ್ಯಂಡ್ ಈ ಒಥೆಂಟಿಕ್ ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡ್ತಾರಲ್ಲ, ಅದಕ್ಕೆ ಇಟ್ ಈಸ್ ದ ಬೆಸ್ಟ್ ಅಂತ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಗೆಸ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು, ಹಳೆಯ ಕಾಲದಲ್ಲಿ ಒಗ್ಗರಣೆ ಹಾಕಕ್ಕೆ ಯೂಸ್ ಮಾಡ್ತಾ ಇದ್ರು ಇದನ್ನ. ದಟ್ ಈಸ್ ದಿಸ್. ನಂಗೆ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಸೊ ಇದನ್ನು ಒಂದು ತೊಗೊಂಡೆ ನಾನು. ಸೊ ಇಷ್ಟು. ಸೊ ದೀಸ್ ಆರ್ ದ 8 ಎಲಿಮೆಂಟ್ಸ್ ಐ ಬಾಟ್. ತುಂಬ ತೊಗೊಂಡೆ ಅಂತ ಅನಿಸಿರಬಹುದು, ಬಟ್ ನಂಗೆ ಇದನ್ನ ಟ್ರೆಡಿಷ್ನಲ್ ವೇಯಲ್ಲೇ ಶುರು ಮಾಡಬೇಕಾಗಿತ್ತು. ಈ ಆನ್ಸೆಸ್ಟರ್ಸ್ ಮನೆಗೆಲ್ಲ ನೀವು ಯೋಚನೆ ಮಾಡಿದ್ರೆ ಎಲ್ಲರ ಮನೇಲೂ 8 ಎಲಿಮೆಂಟ್ಸ್ ಇದ್ದೇ ಇರುತ್ತೆ ಅಂತ. ಇಫ್ ಯು ಥಿಂಕ್ ಅಬೌಟ್ ಇಟ್, ಆ್ಯಕ್ಚುಲಿ ಇರುತ್ತೆ. ಅಯನ್ ಇರ್ತಾ, ಕಾಪರ್, ಬ್ರಾಸ್, ಕ್ಲೇ, ಕಲ್ಲು, ಕಾಪರ್ ಎಲ್ಲನೂ ಇತ್ತು ನಮ್ಮ ಅಜ್ಜಿ ಮನೆ ಆನ್ಸೆಸ್ಟರ್ಸ್ ಮನೇಲಿ. ಸೊ ದಟ್ 8 ಎಲಿಮೆಂಟ್ಸ್ ಬ್ರಿಂಗ್ಸ್ ಎವ್ರಿಥಿಂಗ್ ಟುಗೆದರ್. ಇಟ್ ಬ್ರಿಂಗ್ಸ್ ಹಾರ್ಮನಿ ಟು ದ ಕಿಚನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಟ್ರೆಡಿಷ್ನಲ್ ವೇಯಲ್ಲೇ ತೊಗೋಬೇಕು ಟು ಸೆಟಪ್ ಮೈ ಕಿಚನ್. ಚೆನ್ನಾಗಿ ಪೂಜೆ ಮಾಡಿ ಐ ವಿಲ್ ಸೆಟಪ್ ದಿಸ್ ಕಿಚನ್. ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ. ಐ ಆಮ್ ಲೈಕ್ ದಿಸ್ ಲಿಟಲ್ ಕಿಡ್ ಆಯಿತಾ. ಇದೆಲ್ಲ ಅನ್ಪ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳಿದ್ರೆ. ಆ್ಯಂಡ್ ಇದರಲ್ಲಿ ಹೆಸರು ಬರ್ಸಿರೋದು ಇದೆಲ್ಲ ತುಂಬ ಹಳೇದು, ನಮ್ಮ ಅಮ್ಮಂದು ಪಾತ್ರೆಗಳೆಲ್ಲ ಜ್ಞಾಪಕ ಬರ್ತಾ ಇತ್ತು ನನಗೆ. ಇಟ್ಸ್ ಲೈಕ್ ಐ ಕ್ಯಾನ್ ಪಾಸ್ ಆನ್ ಟು ಮೈ ನೆಕ್ಸ್ಟ್ ಜನರೇಷನ್ ಆ್ಯಂಡ್ ಆಲ್ ದಿಸ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಅಂತ ಹೇಳ್ಬಿಟ್ಟು ಐ ಥಿಂಕ್ ಎವ್ರಿ ವುಮೆನ್ ಕ್ಯಾನ್ ರಿಲೇಟ್ ಟು ಇಟ್. ದಿಸ್ ಲಿಟಲ್ ಥಿಂಗ್ಸ್ ಮೇಕ್ ಮೀ ಸೋ ಹ್ಯಾಪಿ. ತುಂಬ ಇದೆ ಆಯಿತಾ. ನಾವು ಸುಮ್ಮನೆ ಒಂದು ಟ್ರೆಂಡ್ಗೋಸ್ಕರ ಆಯ್ತಪ್ಪ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದ್ರ ಬಗ್ಗೆ ತಿಳ್ಕೊಳ್ದೆ ತೊಗೊಂಡು ಕರೆಕ್ಟಾಗಿ ಯೂಸ್ ಮಾಡಿದೆ ಅಥವಾ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಬರದೇ ಇದ್ದರೆ ಅದು ತೊಗೊಂಡು ಹಾಗೇ ಮೂಲೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದನ್ನ ನಾವು ಯೂಸ್ ಕೂಡ ಮಾಡಲ್ಲ. ಆ್ಯಂಡ್ ವೆನ್ ಐ ಥಿಂಕ್ ಅಬೌಟ್ ಇಟ್, ಅವಾಗ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇದೆಲ್ಲ ಇರ್ತಾ ಇತ್ತು. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಬಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಸೋ ನೈಸ್. ಇಟ್ಸ್ ಆ್ಯಕ್ಚುಲಿ ಅ ನೈಸ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ನಾನು ಇದರಲ್ಲೆಲ್ಲ ಹೆಸರು ಕೂಡ ಬರೆಸ್ದೆ. ಬಿಕಾಸ್ ಮುಂಚೆ ಹಾಗೇನೆ ಅಲ್ವಾ, ಪಾತ್ರೆಗಳಿಗೆಲ್ಲ ಹೆಸರು ಬರೆಸ್ಬಿಟ್ಟಿರ್ತಾ ಇದ್ರು. ಸೊ ದ್ಯಾಟ್ ಯು ಕ್ಯಾನ್ ಮೂವ್ ಇದನ್ನ ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ದ್ಯಾಟ್ ವಾಸ್ ಮೈ ಥಾಟ್ ಆ್ಯಕ್ಚುಲಿ. ಇದಕ್ಕೆಲ್ಲ ಹೆಸರು ಬರೆಸಿ ಜನರೇಷನ್ ಟು ಜನರೇಷನ್ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೆ. ಅವಾಗೆಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಇವಾಗ ಯೋಚನೆ ಮಾಡಿದ್ರೆ. ಬಟ್ ನಾನು ಇವಾಗ ಸ್ಲೋ 1 by 1 ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಬಿಕಾಸ್ ನಾನು 8 ಎಲಿಮೆಂಟ್ಸ್ನ ಮನೆಗೆ ತೊಗೊಂಬರ್ಬೇಕು ಅಂತ ಡಿಸೈಡ್ ಮಾಡಿ ನಾನು ತೊಗೊಂಬಂದಿದ್ದು. ಸೊ ನೆಕ್ಸ್ಟ್ ಮಂತಿಂದ ಯಾವಾಗ ಆಗುತ್ತೆ ಅವಾಗ ಒಂದು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊತೀನಿ. ಮೈ ಕಿಚನ್ ಇಸ್ ನಾಟ್ ಟ್ರೆಡಿಷನಲ್, ಬಟ್ ಸಮ್ ಡೇ ಮೇ ಬಿ. ಬಟ್ ಇವಾಗ ಸದ್ಯಕ್ಕೆ ಇದನ್ನೆಲ್ಲ ಇಟ್ಟು ಮಾಡ್ತೀನಿ. ಆ್ಯಂಡ್ ಏನು ಗೊತ್ತಾ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಆ್ಯಂಡ್ ನಾವು ತಿಳ್ಕೊಂಡು ಮಾಡಿದಾಗ ಅದನ್ನು ಹಾಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಇದನ್ನೆಲ್ಲ ಆ್ಯಕ್ಚುಲಿ ಯೂಸ್ ಮಾಡಬೇಕು. ಯೂಸ್ ಮಾಡಿ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಬಾಡಿಗಾಗಲಿ, ನಮ್ಮ ಹೆಲ್ತ್ಗಾಗಲಿ, ಆ್ಯಂಡ್ ಈವನ್ ಮನೆಗೆ ಇಟ್ ಬ್ರಿಂಗ್ಸ್ ಹಾರ್ಮನಿ. ಸೊ ದ್ಯಾಟ್ಸ್ ವೈ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಆ್ಯಂಡ್ ನಂಗೆ ಮುಂಚಿಂದನೂ ಆಸೆ ಇತ್ತು ಆ್ಯಕ್ಚುಲಿ, ಇದೇ ಥರ ಇರಬೇಕು ನನ್ನ ಕಿಚನ್ ಅಂತ ಹೇಳ್ಬಿಟ್ಟು. Now I started investing on it instead of
using the money for something that I don't want. ಯಾವುದು ಲಾಸ್ಟ್ ಆಗಲ್ಲ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಸಮಥಿಂಗ್ ದಿಸ್ ಇಸ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಮೀ. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್, ಇಫ್ ಯು ವಾಂಟ್ ಟು ನೋ, ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ ಆಯಿತಾ. ನಿಮಗೆ ನಿಜವಾಗ್ಲೂ ಇದ್ರ ಬಗ್ಗೆ ಕಲ್ತ್ಕೋಬೇಕು, ಅಥವಾ ನೀವು ಇಫ್ ಯು ವಾಂಟ್ ಟು ಸ್ಟಾರ್ಟ್ ಯೂಸಿಂಗ್ ಟ್ರೆಡಿಷನಲ್ ಕುಕ್ವೇರ್ ಬಟ್ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಇದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಪ್ಲೀಸ್ ಲೆಟ್ ಮೀ ನೋ. ಓನ್ಲಿ ನಿಮ್ಗೆ ತಿಳ್ಕೊಬೇಕು ಅಂತಿದ್ರೆ ಮಾತ್ರ ನನಗೆ ಹೇಳಿ. ನಾನು ಈ ಪ್ಲೇಸ್ ಇದು ಜಿಸ್ಟಾ ಇಂದ ತೊಗೊಂಡಿದ್ದು. ನಾನು ಇದರ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇದ್ರದ್ದೆಲ್ಲ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಆಯಿತಾ. ನಾನೊಂದು 3-4 hours ಅಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅದನ್ನೆಲ್ಲ ನನ್ನ ತಲೆಯಲ್ಲಿ ಸ್ಟೋರ್ ಮಾಡೋಕ್ಕಾಗಲಿಲ್ಲ. ಬಟ್ ಇಫ್ ಯು ವಾಂಟ್ ಟು ನೋ ಫ್ರಮ್ ದ ಸ್ಕ್ರ್ಯಾಚ್ ಆ್ಯಂಡ್ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಥವಾ ಕಲ್ತ್ಕೊಬೇಕು ಅಂತ ಏನಾದರೂ ಒಂದು, ಇಫ್ ಯು ಆರ್ ಕೀನ್ ಅಬೌಟ್ ಇಟ್ ಆ್ಯಂಡ್ ಇಫ್ ಯು ವಾಂಟ್ ಟು ಡೂ ಇಟ್, ಪ್ಲೀಸ್ ನನಗೆ ಕಮೆಂಟ್ಸಲ್ಲಿ ಹೇಳಿ. ಎಷ್ಟು ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ. ನಾನು ಈ ಜಿಸ್ಟಾ ಓನರ್ ಅವ್ರ ಜೊತೆ ಮಾತಾಡಿ ಒಂದು ದಿನ ಅವರ ಶಾಪಲ್ಲಿ, ಅವರ ಪ್ಲೇಸಲ್ಲಿ, ಅದೊಂದು ಮನೆ ಆ್ಯಕ್ಚುಲಿ ಮನೆಯಲ್ಲಿ ಮಾಡಿರೋದವರು, ತುಂಬ ಚೆನ್ನಾಗಿದೆ. ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನಾನು ಪರ್ಮಿಷನ್ ಕೇಳಿಕೊಂಡು ಒಂದು ದಿನ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ. ಸೊ ಹೀ ಕ್ಯಾನ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಬೌಟ್ ದಿಸ್ 8 ಎಲಿಮೆಂಟ್ಸ್ ಆ್ಯಂಡ್ ಎಲ್ಲಿಂದ ಇದು ಬರೋದು, ಹೇಗೆ ಬರೋದು, ಎಲ್ಲಿಂದ ಇವರೆಲ್ಲ ಎಲ್ಲಿಂದ ಇವರೆಲ್ಲ ಇದನ್ನ ಮಾಡಿಸ್ತಾರೆ, ಆ್ಯಂಡ್ ಇದರ ಒಂದು ಇಂಪಾರ್ಟೆನ್ಸ್ ಏನು, ಎಲ್ಲನೂ ಎವ್ರಿಥಿಂಗ್ ಫ್ರಮ್ ದ ಡೆಪ್ತ್, ಫ್ರಮ್ ದ ಸ್ಕ್ರ್ಯಾಚ್. ನಾನು ಒಂದಿನ ಟೈಮ್ ತೊಗೊಂಡು ಪರ್ಮಿಷನ್ ತೊಗೊಂಡು ಐ ವಿಲ್ ಡೂ ಇಟ್. ಬಟ್ ಓನ್ಲಿ ನಿಮಗೆ ಆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಮಾತ್ರ. ಸೊ ಇಫ್ ಯು ಆರ್ ಕೀನ್ ಟು ಲರ್ನ್ ಅಬೌಟ್ ಇಟ್, ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಅಕಾರ್ಡಿಂಗ್ ಟು ಯುವರ್ ಕಮೆಂಟ್ ಐ ವಿಲ್ ಟಾಕ್ ಟು ದ ಓನರ್ ಆ್ಯಂಡ್ ನಾನೊಂದು ಡೇನ ಸ್ಕೆಡ್ಯೂಲ್ ಮಾಡಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಟು ಯು. ಐ ಹೋಪ್ ಯು ಲೈಕ್ ದಿಸ್ ಹಾಲ್. ಐ ನೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳ್ಬಿಟ್ಟು, ಬಟ್ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ to know about it. Thank you so much for all your love and support. Keep yourself hydrated and ನಾನು ನಿಮ್ಮನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. Bye bye. See you. I love you guys.